ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ನಾಗಲಾಪುರ ಗ್ರಾಮದಲ್ಲಿ ಗ್ರಾಮಸ್ಥರ ಪ್ರತಿಭಟನೆ ಕಂಡುಬಂದಿದೆ. ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ನಡೆಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ನಾಗಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳು ಕಂಡುಬಂದಿವೆ. ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಗಮನವನ್ನು ಸೆಳೆದಿದ್ದಾರೆ ಗ್ರಾಮಸ್ಥರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತರು ಮತ್ತು ಯುವಕರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದು, ಸ್ಥಳಕ್ಕೆ ಆಗಮಿಸಿದ ತಾಲೂಕ್ ಪಂಚಾಯಿತಿ ಇಒ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಭರವಸೆಯನ್ನು ನೀಡಿದ್ದು, ಶಾಂತಿಯುತ ಪ್ರತಿಭಟನೆಗಾಗಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದರು ಎಂದು ತಿಳಿದು ಬಂದಿದೆ. ಬಂದ್ರೆ ಪಿಡಿ ಅವರಿಲ್ಲ ರೀ ಡಣಿಕೇರಿಯಲ್ಲಿ ಇದಾರೆ ಅಂತ ಹೇಳ್ತಾರೆ. ನಾವು ಸಾಹೇಬರು ಕೂಡ ಏನ್ ಮಾಡ್ತಾ ಇಲ್ಲ. ನಾಗಲಾಪುರದಿಂದ ಬೆಲ್ಕುಂದಿಗೆ ಹೋಗ್ತಾರೆ. PWD ಅವರು ಎಷ್ಟು ಪರ್ಮಿಷನ್ ತಗೊಂಡು ಅಲ್ಲಿ ರೋಡ್ಗಳು ಕಟ್ ಮಾಡಕ್ಕಾರ ಅದೊಂದು ಸಮಸ್ಯೆ ಐತೆ ನಮ್ದು. ರೋಡು ಅದು ಯಾವುದೋ ಕಂಪ್ನಿಯವರು ರೋಡ್ಗಳು ಕಟ್ ಮಾಡಿ ಇವತ್ತಿನವರೆಗೆ ನಮಗೆ ರೋಡ್ ನೀಟಾಗಿ ಮಾಡಿಕೊಟ್ಟಲ್ಲ. ನೀಟಿರೋ ರೋಡ್ ಸತಿ ಹೊಡೆದಾರ, ನಮ್ಮ ನೀಟಿರೋ ರೋಡ್ ಹೊಡೆದಾರ. ಈಗ ಸಣ್ಣ ಸಣ್ಣ ವಿಷಯಕ್ಕೆ ದೊಡ್ಡ ಸಾಲ. ಇವತ್ತು ಬೆಣ್ಮಗಳು ಹೆರಿಗೆಯಾಗ ಪೋಷನ್ ಐತಂದ್ರೆ ಆಸ್ಪತ್ರೆಗೆ ಹೋಗಂಗಿಲ್ಲ. ಇವತ್ತು ಅಲ್ಲೇ ಡೆಲಿವರಿ ಆಗಿಬಿಡ್ತೈತೆ. ಆ ಪರಿಸ್ಥಿತಿಯಲ್ಲಿ ನಮ್ಮ ವ್ಯವಸ್ಥೆ ಐತಿದು. ಅದಕ್ಕೆ ಇವ್ರು ಟ್ರಬಲಿಂಗ್ ಅಂತ ಹೇಳಿ ಮಾತಾಡ್ತಿರೋದು. ನಮ್ಮ ವರ್ಷಕ್ಕೊಂದ್ಸಲ ಲೈಟ್ ಹಾಕ್ತಾರೆ, ಬೀದಿ ಲೈಟ್ಗಳು. ಅವಕ್ಕೆ ಯಾಕೆ ಸೀರೀಸ್ ಮಾಡಿ ಟೈಮರ್ ಕುಂದಿರಿಸಿ ಆನ್ ಆಫ್ ಯಾಕೆ ಮಾಡ್ತಾ ಇಲ್ಲ? ಒಂದು ತಿಂಗಳ ಹಾಕಿರ್ತಾರೆ ಲೈಟು, ಒಂದು ತಿಂಗಳಲ್ಲಿ ಹೋಗ್ಬಿಡ್ತಾವೆ ಲೈಟು. ಮತ್ತೆ ಒಂದು ವರ್ಷ ಬರೋವರೆಗೂ ಲೈಟ್ ಹಾಕಲ್ಲ. ಆ ಸಿಸ್ಟ ಇಲ್ಲ ಪಂಚಾಯತಿ ಅವರು. ವಾರಕ್ಕೊಂದ್ಸಲ ಮೋಟ್ರ್ ವಾರಕ್ಕೆ ಒಂದೇ ಸಲ ಮೋಟ್ರ್ ಸಿಟ್ರೆ ಒಂದು ವಾರಕ್ಕೊಂದ್ಸಲ. ನಿಮಗೆ ಈ ಕೆಲಸ ಆಗಿಲ್ಲ, ಇದಾಗಿಲ್ಲ, ಈ ತೊಂದರೆಗಳಾಗ್ತಾ ಇದ್ದಾವಂತ ಹೇಳಿದರೆ ಆ ಕೆಲಸಗಳೆಲ್ಲವನ್ನು ಸಹಿತ ಅಟೆಂಡ್ ಮಾಡಿಸಿ ಯಾರಲ್ಲಿ ಲೋಪಗಳಾಗಿದ್ದಾವೆ ಜರುಗಿಸ್ತೀವಿ. ಆಗದೇ ಇರೋ ಕೆಲಸಗಳನ್ನು ಖಂಡಿತವಾಗ್ಲೂ ಮಾಡಿಸ್ತೀವಿ ಅಂತೇಳಿ ನಾನು ನಿಮಗೆ ಖುದ್ದು ಮಾತಾಡಿದ್ದೀನಿ. ಅಧಿಕಾರಿಗಳು ಹೊಸಪೇಟೆ ತಾಲೂಕು ಪಂಚಾಯಿತಿ ವಿಷಯ ನಾಗಲಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳ ಮೂಲಭೂತ ಸೌಕರ್ಯಗಳ ಒದಗಿಸುವುದರ ಹಾಗೂ ಅಧಿಕಾರಿಗಳ ಕಾರ್ಯನಿರ್ವಹಣೆ ಕುರಿತು ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಹಳ್ಳಿ ಚಾರ್ಜ್ ಕೊಟ್ಟಿದ್ದಾರೆ. ಇಲ್ಲಿ ನಾಗಲಾಪುರ DN ಕೆರೆಗೆ ಒಬ್ಬರು ಕೊಟ್ಟಿದ್ದಾರೆ, ಡಣಾಪುರ ಮತ್ತು ಕಲ್ಲಳ್ಳಿಗೆ ಒಬ್ಬರು PDO ಕೊಟ್ಟಿದ್ದಾರೆ, ಹೊಸೂರು ಮತ್ತು ಹಂಪಿ PDOಗಳನ್ನ ಇಲ್ಲದೆ ಇದ್ದ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಕೆಲಸಗಳ ಕೊರತೆ ಆದರೆ ಖಂಡಿತವಾಗಿ ಏನು ಸಮಸ್ಯೆ ಬರ್ತಾರ, ಎಲ್ಲ ಒಡ್ಡಿ ಹಾಕಿ ಹೋಗ್ತಾರೆ. ನಮ್ಮ ಮ್ಯಾಗ ಮನೇದು ಹೆಂಗೆ ಮಾಡ್ತೀವಿ? ಒಂದು ಸ್ವಲ್ಪ ಮ್ಯಾಗ ನೀವು ಹೋಗ್ತಾನು ಸಾಕು. ಮುಸ್ಲಿ ತೇಳೋದು ನೀರಲ್ಲಿ ಎಷ್ಟು ಕೈ ಕಸೋದು ಮುಸ್ಲಿ ತೋದು ಹೋದ್ವು ಅಂದ್ರೆ ಬರ್ತಾರ, ಒಡ್ಡಿ ಹಾಕ್ತಾರ, ಹೋಗ್ತಾರೆ. ಏನು ಕೊಡ್ತೀರೋ ಅದೆಲ್ಲವನ್ನೂ ತಗೊಂಡು ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಅದನ್ನು ಬಿಟ್ಟು ನೀವು ನಿಮ್ಮ ಸಮಸ್ಯೆಗಳನ್ನ ಅಹವಾಲುಗಳನ್ನು ನನ್ನ ಹತ್ರ ಕೊಡ್ರಿ ಅಂಥೇಳಿ ನಾನು ಮೊದಲೇ ಹೇಳಿದ್ದೆ ನಿಮಗೆ. ಎಲ್ಲವನ್ನೂ ಪರಿಶೀಲನೆ ಮಾಡಿ ಯಾರ್ಯಾರು ಏನೇನಿದಾವೆ ಎಲ್ಲ ಬಗೆಹರಿಸ್ತೀವಿ ಕೊಡ್ರಿ ಅಂತ ಅಂತ ಹೇಳಿ ಬಂದಿರಿ ನೀವು ಅಷ್ಟೇ. ಟ್ರಬಲಿಂಗ್ ಅಂತ ಹೇಳಿ ಮಾತಾಡ್ತಿರೋದು. ನಮ್ಮ ವರ್ಷಕ್ಕೊಂದ್ಸಲ ಲೈಟ್ ಹಾಕ್ತಾರೆ, ಬೀದಿ ಲೈಟ್ಗಳು. ಅವಕ್ಕೆ ಯಾಕೆ ಸೀರೀಸ್ ಮಾಡಿ ಟೈಮರ್ ಕುಂದಿರಿಸಿ ಆನ್ ಆಫ್ ಯಾಕೆ ಮಾಡ್ತಾ ಇಲ್ಲ? ಒಂದು ತಿಂಗಳ ಹಾಕಿರ್ತಾರೆ ಲೈಟು, ಒಂದು ತಿಂಗಳಲ್ಲಿ ಹೋಗ್ಬಿಡ್ತಾವೆ ಲೈಟು. ಮತ್ತೆ ಒಂದು ವರ್ಷ ಬರೋವರೆಗೂ ಲೈಟ್ ಹಾಕಲ್ಲ. ಆ ಸಿಸ್ಟ ಇಲ್ಲ ಪಂಚಾಯತಿ ಅವರು. ವಾರಕ್ಕೊಂದ್ಸಲ ವಾರಕ್ಕೆ ಒಂದೇ ಸಲ ಮೋಟ್ರ್ ಸಿಟ್ರೆ ಒಂದು ವಾರಕ್ಕೊಂದ್ಸಲ ಮೋಟ್ರ್ ಸುತ್ರೆ ಅದನ್ನ ರೆಡಿ ಮಾಡ್ಸಕ್ಕೆ 15 ದಿವಸ ಟೈಮ್ ತೊಗೊಂತಾರೆ. ಪ್ರತಿನಿಧಿಗಳು ಅವ್ರವ್ರ ಗ್ರಾಮಗಳಲ್ಲಿ ಬಂದು ಈ ತರ ಇದೆ, ತಾವೆಲ್ಲರೂ ಆಕ್ಷನ್ ಪ್ಲಾನ್ ಅಲ್ಲಿ ಈ ತರ ತಮ್ಮ ಧನ ಕೊಠಡಿ ಇರ್ಲಿ ಮತ್ತೆ ಕೂಡಿ ಶೆಡ್ ಇರ್ಲಿ ಅಂತವನ್ನ ತಾವು